ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್. ನಮ್ಮ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಿ. ಪ್ರೀತಮ್, ಹಾಯ್ ಪ್ರೀತಮ್, ಏನು ಮಾಡ್ತಾ ಇದೀಯಾ? ಯಾರ ಮನೆ ಬಂದಿದ್ಯಾ ನೀನು? ಪ್ರಗತಿ, ಅನೀಶ್, ಖುಷಿ ಆಯ್ತಾ ಎಲ್ರು ಬಂದಿದ್ಕೆ? ಈಗ ಏನ್ ಕೊಡ್ತೀಯ ಕೊಡಿ ಎಲ್ರಿಗೂ. ಒಂದೇ ಸಮ ಫೋನ್ ಮಾಡ್ತಿದ್ದಲ್ಲ. ಬನ್ರಿ ಬನ್ರಿ. ವಿಡಿಯೋ ಕಾಲಲ್ಲಿ ಸದ್ಯಕ್ಕೆ ಇಷ್ಟು ದಿನಕ್ಕೆ ಇವತ್ತು ಬಂದವ್ರೆ ಇವರು ನಮ್ಮ ಮನೆಗೆ. ಲುಕ್ಸಕ್ಕೆ ಬಂದಿದ್ದು, ಅವತ್ತು ಅಮ್ಮನೂ ಬಂದಿದ್ದು. ಹಾಗೆ ನೀವೆಲ್ಲರೂ ತುಂಬ ದಿನದಿಂದ ಕೇಳ್ತಿದ್ರಿ, ನೀವು ಪವಿತ್ರಕ್ಕ ಅಮ್ಮ ಎಲ್ಲ ವ್ಲಾಗ್ ಮಾಡಿ ಅಂತ. ಸರಿ, ಅವರು ಅಂದರೆ ಏನಾಯಿತು ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಪ್ರಗತಿಗೆ ಫಸ್ಟ್ ಸ್ಟಾರ್ಟ್ ಆಯಿತು, ಅನಿಶಂಗೆ ಲಾಸ್ಟಲ್ಲಿ ಇನ್ನೂ ನಡೀತಾ ಇದೆ. ಮಧ್ಯದಲ್ಲೇ ಹಬ್ಬನೂ ಬಂದುಬಿಟ್ಟಿದೆ. ಹೆಂಗೋ ಇವತ್ತೊಂದು ಚಾನ್ಸ್ ಸಿಕ್ತು ಅನಿಸುತ್ತೆ. ಅದು ಕಡಿಮೆ ಟೈಮಲ್ಲಿ. ಹಸುಗೆ ಹುಷಾರಿಲ್ಲ ಅನ್ನೋ ಏನೋ ಒಂಚೂರು ಗ್ಯಾಪಲ್ಲಿ ಬಂದೋಗಿದ್ದಾರೆ ಇವರು. ಹಸುಗೆ ಬೇರೆ ಹುಷಾರಿರಲಿಲ್ಲ. ನಮ್ಮಮ್ಮ ಜ್ಞಾನ ಎಲ್ಲ ಅಲ್ಲೇ ಐತೆ. ಖುಷಿಗೆ ನಿದ್ದೆ ಬರ್ತೈತೆ ನಮ್ಮಮ್ಮಗೆ. ಏನದು? ಏನಪ್ಪ ಟಿ ವಿ ಹಾಕ್ತಾ ಇದೆಯಾ ನೀನು? ಟಿ ವಿ ಚೆನ್ನಾಗಿದೆಯಾ? ಹಾಯ್ ಶ್ರೀ ಟಾಪಿಕ್ಸ್ ವ್ಯೂವರ್ಸ್, ನಮ್ಮಮ್ಮನ ಸೀರೆ ಕಲರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿತ್ತಮ್ಮ. ಇಟ್ಬಿಟ್ಟು ನಮ್ಮಮ್ಮ ಟೊಮೆಟೊ ಪಿಕ್ಕಲ್ಗೆ ಒಂದು ಫೇಮಸ್ ಆಗ್ಬಿಟ್ಟವ್ರೆ. ಯಾವ ಒಂದು ಟೊಮೆಟೊ ಏನಂತಾರೆ, ಟೊಮೆಟೊ ಉಪ್ಪಿನಕಾಯಿ ಮಾಡಿಬಿಟ್ಟು ನಮ್ಮ ಕುದ್ರಗಿರಲ್ಲೇ ಫೇಮಸ್. ಅದಕ್ಕೆ ನಮ್ಮ ಅಕ್ಕಂಗೋಸ್ಕರ ಒಂದು ಸ್ಪೆಷಲ್ ಟೊಮೆಟೊ ಉಪ್ಪಿನಕಾಯಿ. ನಮ್ಮ ಅಕ್ಕ ಒಬ್ಬರು ಟೇಸ್ಟ್ ಮಾಡಿಲ್ಲ ಅಂತ ಮನೆಯಿಂದ ಟೊಮೊಟೊ ತಗೊಂಬಂದವ್ರು ನಾವು ಅಮ್ಮ ಮಾಡೋಕ್ಕೆ. ಗೊತ್ತಾ? ಯಾರು ಮಾಡ್ಕೊಡೋಣ ಇವಾಗ ಅಷ್ಟೊತ್ತಿಗೆ ನಾನು ಹಿಂಗೆ ಹೊರಟೋಗ್ಬಿಡ್ತೀನಲ್ಲ ಅಂತ ನಮ್ಮಮ್ಮ ಇಲ್ಲೇ ಮಾಡೋಣ ಅಂತ ತಗೊಂಬಂದ್ರು. ಹೊರಟೋಗ್ತೀನಿಂದ ಸರಿ ಅಲ್ಲೇ ಮಾಡ್ಕೊಡ್ತೀನಿ, ಇಬ್ರು ಒಂದೊಂಚೂರು ತಗೊಂಡಿರಾ ತಗೊಂಡು ನಡಿ ಅಂತ ತಗೊಂಬಂದೆ. ಬಾಣಲೆ ಇಕ್ಕಿ ಎಣ್ಣೆ ಬಿಟ್ಟು ಟೊಮೊಟೊ ಎಣ್ಣೆ. ನಮ್ಮಮ್ಮ ಏನಾದರೂ ರೆಸಿಪಿ ಕೇಳಿದ್ರೆ ಫಸ್ಟ್ ಟೊಮೊಟೊ ತೊಳಿಬೇಕು ಅನ್ನುತ್ತೆ. ಫಸ್ಟ್ ಟೊಮೊಟೊನ ಚೆನ್ನಾಗಿ ತೊಳಿಬೇಕು. ತೊಳಿದಾರೆ ಹಂಗೆ ಬೇಯಿಸ್ಕೊಂತೀನಕ್ಕಾಗುತ್ತಾ? ಹಂಗೆ ಎಕ್ಸ್ಪ್ಲೇನ್ ಮಾಡಿ. ಈ ರೆಸಿಪಿ ಹೇಳಿದ್ರೆ ನಮ್ಗೆ ತೊಳೆಯೋದು ಗೊತ್ತಿರುತ್ತಲ್ಲ ಅಂತ. ಯಾರಮ್ಮ ತರಕಾರಿ ತೊಳಿದಂಗೆ ಅಡುಗೆ ಮಾಡ್ತಾರೆ? ನಮ್ಮಮ್ಮ ನೋಡು ಪ್ರಗತಿ ಅವ್ರು ಹೇಳಿರೋದು ತೊಳೆಯೋಕ್ಕೆ ಅಲ್ಲ, ತೊಳೆದ್ರೆ ಒಂದು ಟೇಸ್ಟ್ ಹೊರಟೋಗುತ್ತದೆ. ಸೆಟ್ಟಿಂಗ್ ಹೋಗ್ಬಾರ್ದು. ಎಲ್ಲ ಅಂಗಡಿಗಳೆಲ್ಲ ರೇಟಷ್ಟು ಕೊಡಬೇಡಿ. ಅದಕ್ಕೆ ಈಗ 500 ಕೇಳಿದ್ರೆ 250 ಕೇಳಬೇಕು. ಪಾತ್ರೆ ಕೊಡ್ತಾನೆ ಕೊಡ್ತೀನಿ ಮಡಿಕಳೆ ಅಂದ್ಬಿಟ್ಟು ಬಂದರೆ ಅದೊಂದಿಷ್ಟು ಪಾತ್ರೆ ಬನ್ನ ಹಂಗೆ ಮಾಡ್ದ. ಬೇಡ ಅಂತ ಕೊಡಲ್ಲ ಅಂತ ಹೋದೆ ನಾನು. ಮತ್ತೆ ಬಂದ, ಅಕ್ಕ ಎಲ್ಲಿ ವ್ಯಾಪಾರ ಆಗಿಲ್ಲ, ನೀನು 2 ಲಕ್ಷಕ್ಕೆ ಕೊಡ್ತೀನಿ ಕೊಡು ಅಂತ ಬಂದವನೇ. ಅವ್ನು ನನ್ನಂದ್ರೆ ಈಗ ದುಡ್ಡಿಲ್ಲ ಹೋಗು ಅಂದೆ. ಒಂದು ಕುಟಾಣಿಯ ಕತೆ ಇವಾಗ ನಮ್ಮಮ್ಮ ಹೇಳ್ತಾ ಇರೋದು. ಹಂಗೆ ಅವರು ಎಲ್ಲ ಡಬಲ್ ದುಡ್ಡು ಹೇಳ್ತಾರೆ, ಕೊಡಬಾರ್ದು. ನನಗೆ ಬಾರ್ಗಿನ್ ಮಾಡೋಕ್ಕೆ ಬರಲ್ಲ. ಬಾರ್ಗಿನ್ ಮಾಡದೆ ಸುಮ್ಮನೆ ಅಂದರೆ ನೀನು ಅಷ್ಟೇ ಜೀವನದಲ್ಲಿ ಎಲ್ಲ ಮುಂಡಾಯಿಸ್ತಾರೆ. ಆಮೇಲೆ 200 ರೂಪಾಯಿಗೆ ಹೆಂಗೆ ಕೊಟ್ಲು? 500 ರೂಪಾಯಿ ಕಡಿಮೆ ಕೊಡಲ್ಲ ಅಂದಿದ್ದದನ್ನ ಹೆಂಗೆ ಕೊಟ್ಬಿಟ್ಲು ಮತ್ತೆ? ನಾನು ಹಂಗೆ ಅನ್ಕೊಂಡೆ. ಆಮೇಲೆ ಇಲ್ಲ 200 ಆದ್ರೂ ಕೊಡು, ಇಲ್ಲಾಂದ್ರೆ ಬೇಡ, ಅದಕ್ಕೆ 150 ರೂಪಾಯಿಗೆ ನಾನು ಊರಲ್ಲೇ ತಗೊಂಡಿದ್ದೀವಿ ಅಂತ. ಯಾರು ಕೊಡ್ತಾರೆ ಅಂತ. ನೀವು ಬೀಸಕಲ್ಲೆಲ್ಲ ಇದ್ದ ಗಾಡಿ ಮೇಲೆ ಹಾಕೊಂಡ್ ಬಂದಿದ್ರು, ಅದಂತೂ 4,000 5,000 ಹೇಳ್ತಾರೆ. ಎಲ್ಲ ರೇಟ್ ಜಾಸ್ತಿ. ನಮ್ಮ ಅಮ್ಮಂಗೆ ಹೇಳಿದ್ರೆ 1,000ಕ್ಕೆ 1,500 ಕೊಡಿಸ್ಲಾ, 1,000 ಕೊಡಿಸ್ಲಾ. ಅದ ಏನ ಬೀಸಕಲ್ಲು ಬೇಕಾ? ಮನೇಲದ ಅದ ಅವ್ನು ಬರ್ತಾನೆ ಡೈಲಿ ನಮ್ಮ ಮನೆ ಹತ್ರ. ಬೀಸಕಲ್ ಬೇಡ ಕಣಮ್ಮ, ಅರಿಯಕಲ್ ಬೇಕು. ಮಸಾಲೆ ಅರಿಯಕಲ್ಲು ಬೀಸಕಲ್ಲು ಎಲ್ಲ ಅವರೇ ತಗೊಂಬರೋದು. ಏನ್ ಮಾಡ್ತಾರೆ ಗೊತ್ತಿ, ಇಂಥ ಕಲ್ಲಲ್ಲಿ ಮಾಡಾರೆ. ಅವಾಗ ನಂಗೆ ನಾಟಿ ಕಲ್ಲಲ್ಲಿ ಮಾಡ್ತಿಲ್ಲ. ಫಾರಂ ಕಲ್ಲು ನಾಟಿ ಕಲ್ಲು ಅಂತ ಆಯ್ತಮ್ಮ. ಅದ್ರದ್ದೆಲ್ಲ ಕರೆ ಬಿಟ್ಕಂತದಂತೆ. ಇದನ್ನ ತಿಂದ್ರೆ ಹಿಡ್ಕಂತದೆ ಅಂತಾರಲ್ಲ, ಇದ್ರದ್ದು ಇನ್ನೂ ಜಾಸ್ತಿ ಹಿಡ್ಕೊಳತ್ತೆ. ಏನು ಮಣ್ಣು ಬರುತ್ತೆ. ಕುಡ್ತಾ ಬರುತ್ತಂತೆ ಕಣವ. ಕೊಡಕೈಲಿ ನೋಡೋಣ.
ಆಗಿನ ಕಾಲದಲ್ಲಿ ಯಾವನ್ನು ಮಾಡ್ಕೊಂಡು ನಿಮ್ಮ ಅಪ್ಪ ಒಂದು ಮಿಷಿನಲ್ಲಿ ಇದು ಮಾಡಿಸಿರೋದವರು. ವೇಟ್ ಇಲ್ವಲ್ಲಕ್ಕ? ಅದು ವೇಟ್ ಇಲ್ಲ. ಇದು ನೆನಕಲ್ತಾರಲ್ಲ ಗ್ರಾನೈಟ್ ಇದು ಅವಾಗ ಮಾಡ್ತಾ ಇದ್ದಿದ್ದು ಕಲ್ಲು ಕಲ್ಲುಗಳಲ್ಲಿ ಮಾಡೋರು ಒಬ್ರು ಅವರೇ ಪವಿತ್ರ, ಅಲ್ಲಿಂದ ಇದು ಚೂರ್ ಭಾರ ಐತೆ. ಅದು ಬರ ಇದೆಲ್ಲ ಮಿಷಿನಲ್ಲಿ ಮಾಡ್ತಾರೆ. ಅವ್ರು ಅವಾಗ ಕಲ್ಲಲ್ಲಿ ಕೈಯಲ್ಲಿ ಇದ್ರಲ್ಲಿ ಮಾಡೋರು, ಹುಳಿ ಏಟ್ ಹೊಡ್ದು. ಇವಾಗ ಹಂಗಲ್ಲ, ಇದು ಎಲ್ಲ ಮಿಷಿನ್ ಇದು ಕಲ್ಲು ವೇಸ್ಟ್ ಕಲ್ಲು ಬರ್ತದಲ್ಲ, ಇದು ಒರಿಜಿನಲ್ ಕಲ್ಲಲ್ಲ. ಸುಮ್ಮನೆ ಈಗೇನು ಕಳ್ಪ ಕಲ್ಲು ಅಮ್ಮ ಒಂದು ಇದಿತ್ತಲ್ವಮ್ಮ ನಮ್ಮನೇಲಿ ಕಾಯಿಗೆ ಹಸಿಟ್ ಮಾಡೋದಿತ್ತು. ಇಲ್ಲ ಇಲ್ಲ ಇತ್ತು ಕಾಳು ಹೊಡಿಯಕ್ಕೆ ಮಡಿಕೊಂಡಿದ್ದಾರೆ ನಮ್ಮಲ್ಲಿ. ಕುರಿ ಮನೇಲಿ ಇತ್ತಲ್ಲ, ತೆಗ್ದು ಆಚೆ ಬಿಸಾಕಿದ್ದು ತಿರ್ಗಿ ಮತ್ತೊಂದು ಅಳ್ಕಿಕೊಂಡೆ. ರೇಟ್ ಜಾಸ್ತಿ ಆಯ್ತು ಅಂತಲ್ಲ. ಯಾರನ್ನ ಕೇಳಿದೆ ಇಂಥ ಕಲ್ಗೆ 2,000 ಹೇಳಿದ್ನಲ್ಲ ಅಂತ ಆ ಕಲ್ ಕೊಟ್ಟು ದುಡ್ಡು ಕೊಟ್ರೆ ತಗೊಂತಾರಂತೆ. ಮಾರ್ಬಿಡೋಣ ಅಂತ ತಂದು ಮಡಿಗಳಿದ್ಯಾ? ರೋಡ್ಗೆ ಹಾಕ್ಬಿಟ್ಟಿದ್ನ ಜೈಸಿಪಿ ಅಂತ ತಗೊಂಡೋಗಿ ವಸಂತನ ಅಂಗಡಿ ತಕ್ಕ ಹೇಳ್ಬಿಟ್ಟಿದ್ದ. ಹಿಂದೆ ಮಡಗಿದೀನಿ, ಮೇಲ್ಗಡೆ ಎಲ್ಲ ಆಚೆ ಒಣಗಕ್ಕಿದ್ನಲ್ಲ, ಧೂಳು ಕುತ್ಕೊಂಬಿಟ್ಟದೆ. ಏನಾಗಲ್ಲ ತಗೊಂಡು ಧೂಳು ಕುತ್ಕೊಂಡ್ರೆ ಕೊಡೋಬಿಟ್ಟು ಮಾಡೋಣ ಪುಡಿ. ನಾನು ಒಣಗಾಕ್ತಾಗ ಹಿಂಗ್ ಕೈಯಲ್ಲಿ ಹಿಂಗೆ ಅಲ್ಲಾಡ್ಸಿದ್ರೆ ಧೂಳೆಲ್ಲ ಹೋಗುತ್ತೆ, ವಾಶ್ ಅಂತೂ ಮಾಡಕ್ಕಾಗಲ್ಲ. ಎಲ್ಲ ಆಮೇಲೆ ಒಳಗಡೆ ತಂದು ಇಲ್ಲೇ ಮಾಡಕ್ದೆ, ಇಲ್ಲೇ ಒಣಿಕಂತು ಬೇಸಿಗೆಗೆ. ನಾನ್ ತಗೊಂಡೋಗಿ ಸುಮ್ಮನೆ ಬಿಸಿಲು ಬತ್ತಿತ್ತಲ್ಲ ಅಂತ ಬಿಸಿಲಿಗೆ ನೋಡೆಲ್ಲ ಪುಡಿ ಆಗೈತೆ. ಅಕ್ಕೆ ಧೂಳು ಐತಲ್ಲ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಎಲ್ಲ ಕೊಡ್ಬಿಟ್ಟು ಮೈಗಾದ್ರೂ ಹಾಕೊಳ್ಳೋಣ, ನೋಡು ಎಷ್ಟು ಧೂಳು ಬಂದದ್ದು. ಏನು ಮಕ್ಕಳು ಕಳ್ಕೊಂಡ್ರು ಆಗಲ್ಲ, ಏನು ಆಗಲ್ಲ. ಮಿಕ್ಸಿ ಮಾಡು, ಧೂಳು ಕೊಡೋಗ್ಬಿಟ್ಟು ಹಿಂಗೆ ಮಿಕ್ಸಿ ಮಾಡಿ. ಟೊಮೆಟೊ ಉಪ್ಪಿನಕಾಯಿ ಮಾಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ಟೊಮೊಟೊ ಕಟ್ ಮಾಡ್ಕೊಂತವ್ರು ನಮ್ಮಮ್ಮ. ಟೊಮೊಟೊ ಮತ್ತು ಹುಣಸೆ ಹಣ್ಣು ಹಾಕ್ಬಿಟ್ಟು ಇಷ್ಟು ಎಣ್ಣೆ ಬಿಟ್ಟು ಇಷ್ಟು ಬೇಯಿಸಿದ್ದಾರೆ. ಇಲ್ಲಿ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ 2 ಸ್ಪೂನಷ್ಟು ಸಾಸಿವೆ, 2 ಸ್ಪೂನಷ್ಟು ಮೆಂತ್ಯ, 2 ಈಕ್ವಲ್ ಆಗಿ ತೊಗೊಳ್ಳೋದು. 1 kg ಟೊಮೊಟೊಗೆ ಅದನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಪೌಡ್ರು, ಇದಿಷ್ಟು ಇದನ್ನು ಬೇಯಿಸ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮನೇಲಿ ಮಾಡಿರೋದು. ಸೊ ಇದಿಷ್ಟು ಕಲ್ಲರ್ಗೆ ಒಂದು ಸ್ವಲ್ಪ ಅರಿಶಿನ ಪುಡಿ. ಇವಾಗ ಮಾಡುತ್ತೆ ನಮ್ಮಮ್ಮ. ಮಾಡಮ್ಮ, ಇದು ತಣ್ಣಗಾದ್ಮೇಲೆ ರುಬ್ಬೇಕು. ಫಸ್ಟ್ ಇದು ಬೇಯಿಸ್ಕೋಬೇಕು, ತಣ್ಣಗಾದ್ಮೇಲೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆಗಳನ್ನೆಲ್ಲ ಕೊಟ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ. ಬೇಯಿಸಿಟ್ಟಿದ್ದಂಥ ಟೊಮೆಟೊ ಮತ್ತು ಹುಣಸೆಹಣ್ಣ ಚೆನ್ನಾಗಿ ನುಣ್ಣಗಾಗಂಗೆ ಪೇಸ್ಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ನೆಕ್ಸ್ಟು ಅದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಕೊಬೇಕು ಇದಕ್ಕೆ. ಆಮೇಲೆ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದು ಬೆಳ್ಳುಳ್ಳಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ಕೋಬೇಕು. ನಮಗೆ ಏನು ಚೆನ್ನಾಗಿ ಬಂದದ ಕರ್ಬೇವಿನ ಸೊಪ್ಪು ಕಟ್ ಮಾಡಿಬಿಟ್ಟಿದೆ ಫುಲ್ಲು. ಒಗ್ಗರಣೆ ಈಗ ಇದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಇದಾಗುತ್ತೆ ಕ್ರಿಸ್ಪಿ ಥರ ಎಣ್ಣೆಯಲ್ಲಿ. ಆವಾಗ ಈ ರುಬ್ಬಿಟ್ಟಿದ್ದಂಥ ಟೊಮೆಟೊ ಮತ್ತು ಹುಣಸೆ ಹಣ್ಣನ್ನು ಹಾಕ್ಬೇಕಿದ್ರೊಳಗಡೆ. ಇದಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ಬೆಂದು, ಅಲ್ಲಿವರೆಗೂ ಬೇಯಿಸ್ಬೇಕು ಇದನ್ನು. ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು, ಅರ್ಧನೂ ಬೇಡ ಕಲರ್ಗೆ. ಉಪ್ಪು ನಾನು ಕೈಯಲ್ಲಿ ಹಾಕ್ತೀನಿ. ಯಾಕೆ? ನನಗೆ ಇದ್ರಾಗ ಹಾಕಿ ಸ್ಪೂನಲ್ಲಿ ಹಾಕಕ್ಕೆ ಬರಲ್ಲ. ಈಗ ಖಾರ ಪುಡಿ ಕೂಡ ಟೊಮೊಟೊ, ಚಳ್ಳಿ, ಇದು ಉಪ್ಪಿನಕಾಯಿ, ಖಾರ ಜಾಸ್ತಿ. ಹುರಿದಿಟ್ಟಿದ್ದಂಥ ಮೆಂತ್ಯ ಮತ್ತು ಸಾಸಿವೆ ಪುಡಿ ಇತ್ತಲ್ಲ, ನುಣ್ಣಗೆ ಮಾಡಿದ್ವಲ್ಲ, ಆ ಪುಡಿನೂ ಇದಕ್ಕೆ ಹಾಕಬೇಕು. ಅದೊಂದು ಕ್ಲಿಪ್ ಮಿಸ್ ಆಗಿದೆ ಇದರಲ್ಲಿ, ತುಂಬ ಕ್ಲಿಪ್ಸು ಮಿಸ್ ಆದೋ, ಏನು ಮಾಡೋಕ್ಕಾಗಲ್ಲ. ಸಿಕ್ಕಿರೋದ್ರಲ್ಲೇ ವಿಡಿಯೋ ಮಾಡಿದ್ದೀನಿ. ಹಬ್ಬದ್ದು ಮಿಸ್ ಆಯಿತು, ಹಬ್ಬದ್ದು ವಿಡಿಯೋ ಮಾಡಿದ್ದೆ, ಅದು ಶೇರ್ ಮಾಡೋಕ್ಕಾಗಲಿಲ್ಲ ನಿಮ್ಮ ಜೊತೆ. ಸ್ಪೆಷಲ್ ಟೊಮೊಟೊ ಉಪ್ಪಿನಕಾಯಿ ರೆಡಿ. ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಅಲ್ಲೇನಮ್ಮ? ಎಲ್ಲರೂ ಹೇಳಿದ್ರೆ ನಮ್ಮಮ್ಮ ಫ್ರೀಯಾಗಿ ಮಾಡಿ ಎಲ್ಲರಿಗೂ ಪಾರ್ಸಲ್ ಮಾಡುತ್ತೆ. ನೀನೇ ಅಂಗಡಿ ಇಟ್ಬಿಡ್ತೀಯಾ? ಬರೀ ಸಾಂಬಾರು ಪುಡಿ ಮಾಡೋಣ. ಸಾಕಾಯ್ತಮ್ಮ? ಸಾಕೇನು, ಇಲ್ಲೇನು ಕೆಲಸ ಮಾಡೋಕ್ಕೆ ಸಾಕಾಯ್ತದೆ. ನಮ್ಮನೇಲಿ 24 ಗಂಟೆ ಮಾಡಿ ಸುಮ್ಮನೆ ಏನಾಗಿದೆ ಬಂದೆ ತೆಗಿ ಹೋಗು. ಹುಷಾರಾಗೈತೆ ಬಿಡು ಸ್ವಲ್ಪ. ಹೊಟ್ಟೆಲಿ ಸರ್ದಿ ಗಟ್ಟಿಗೆ ಇಕ್ಕಿತ್ತು, ಅದಕ್ಕೆ ಬಂದೆ. ಅದು ತಿಂತಿಲ್ಲ.
ಹಾಗೆ ಅದನ್ನು ಟೊಮೊಟೊ ಇದಕ್ಕೆ ಉಪ್ಪಿನಕಾಯಿ ಅದು ಎಗರು ಬಿಡುತ್ತೆ, ಬೇಯಬೇಕಾದ್ರೆ ಕುದಿಯುತ್ತಲ್ಲ ಅದು ಎಗರುತ್ತೆ ಅಂದ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಅವಾಗವಾಗ ತಿರುಗಿಸ್ಕೊತಾ ಇರಬೇಕು. ಅದು ಚೆನ್ನಾಗಿ ಬೆಂದ್ಬಿಟ್ಟು ಕಡಿಮೆ ಉರಿಲಿ ಎಣ್ಣೆ ಮೇಲೆಲ್ಲ ಬಿಟ್ಕೊಂಡಾಗ ರೆಡಿಯಾಗಿರುತ್ತೆ ಅಂತ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮನೇಲಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಎಮರ್ಜೆನ್ಸಿಗೆ ಟೊಮೊಟೊ ರೇಟ್ ಕಡಿಮೆ ಇದ್ದಾಗ ಮಾಡಿಟ್ಬಿಟ್ರೆ ಫ್ರಿಜ್ಜಲ್ಲಿ ಎಮರ್ಜೆನ್ಸಿಗೆ ಬೇಕಂದಾಗ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಟೊಮೊಟೊ ಪಿಕಲ್ ಜೊತೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಆಗುತ್ತೆ, ಟ್ರೈ ಮಾಡಿ ನೀವು ಮನೇಲಿ. ಆಗಲೇ ಯಾರ್ಯಾರು ಮಾಡಿದ್ದೀರಾ ಅವರು ಕಮೆಂಟ್ ಮಾಡಿ. ಹಾಗೆ ಅಡುಗೆ ಮಾಡ್ತಾಯಿದ್ದೆ, ಏನಿಲ್ಲ ಸ್ಪೆಷಲ್ಲು, ಒಬ್ಬಟ್ಟಿತ್ತು, ಹೂರ್ಣ ಅದೆಲ್ಲ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ನಿನ್ನೆ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೆ ಹಬ್ಬದಲ್ಲಿ. ಅದನ್ನೇ ಇವತ್ತು ಅವ್ರಿಗೆ ಊಟಕ್ಕೆ ಅದೇ ಬಿಸಿ ಮಾಡಿಕೊಡ್ತಾಯಿದ್ದೀನಿ ಅಷ್ಟೇ. ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನನ್ನ ತಂಗಿ ಇನ್ನು ಬೋಂಡ ಮಾಡೋಣ ಅಂತ ಎಲ್ಲ ನಾನು ಕಟ್ ಮಾಡ್ತಿದ್ದೆ, ನಾನೇ ಕಟ್ ಮಾಡ್ತೀನಿ ಕೊಡು ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಕೊಡ್ತು. ಬೇಗ ಬೇಗ ಆಯಿತು. ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೆ ನಾನು ಆಗಲೇ. ಸಾಂಬಾರಿತ್ತು, ಅದೇ ಒಬ್ಬಟ್ಟು ಸಾಂಬಾರು. ಸ್ವಲ್ಪ ಕಾಳು ಗೊಜ್ಜಿತ್ತು. ಇಷ್ಟೇ ಅಡ್ಜಸ್ಟ್ ಮಾಡಿದ್ವಿ. ಇವತ್ತು ನಾನೇನು ಮಾಡ್ಕೊಡೋಕ್ಕಾಗಲಿಲ್ಲ. ನಮ್ಮ 3 ಜನದ ಅಡುಗೆ ಮನೆ ಕೆಲಸ ಆದರೆ ಇವ್ರು 3 ಜನದ ಆಚೆ ಐಸ್ ಕ್ರೀಮ್ ಕೆಲಸ. ಬೇಸಿಗೆ ಅಲ್ವಾ, ಐಸ್ ಕ್ರೀಮ್ ಕೊಡ್ಸ್ಕೊಂಬಂದಿದ್ರು. ಅದಾದಮೇಲೆ ಎಲ್ಲ ಊಟಕ್ಕೆ ರೆಡಿ ಆಯಿತು. ಊಟಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಇವತ್ತು. ತುಂಬ ಚೆನ್ನಾಗಿತ್ತು ದಿನ ಮಾತ್ರ. ಅನೀಶ್ ಮತ್ತು ಪ್ರಗತಿ ಯಾವತ್ತು ಸಿಕ್ಕಿದ್ರು ಅವರಿಬ್ಬರು ಒಂದೇ ತಟ್ಟೆಯಲ್ಲಿ ಕೂತ್ಕೊಂಡೆ ಊಟ ಮಾಡೋದು. ಇಲ್ಲಿಂದ ನಮ್ಮ ಅಮ್ಮರ ಮನೆಗೆ ಹೋದರೂ ಸಹ ಅಲ್ಲೂ ಅವರಿಬ್ಬರು ಜೊತೆಲಿ ಕೂತ್ಕೊಂಡೆ ಊಟ ಮಾಡೋದು. ನಾವು ಆವಾಗ ನಮ್ಮ ತಾತನ ಜೊತೆ ನಮ್ಮ ಅಜ್ಜಿ ಜೊತೆ ಕಿತ್ತಾಡ್ತಿದ್ವಿ. ಹಂಗೆ ಇವರಿಬ್ಬರು ಆ ಡೇಸ್ ನೆನಪಾಗುತ್ತೆ ನನಗೆ ಇವರಿಬ್ಬರನ್ನ ನೋಡಿದ್ರೆ. ನೀನು ಹಾಲು ತಿನ್ನಲ್ಲ, ಸ್ವೀಟ್ ಆಗೈತೆ ಒಂಚೂರು ಹಾಲು ಹಾಕೋದು ಚೆನ್ನಾಗೈತೆ. ಹಿಂಗೆ ಸ್ವೀಟ್ ಹಾಕಬೇಕು. ಸೌತೆಕಾಯಿ ಅಮ್ಮಂಗೆ ಹೇಳ್ಕೊಡು ಪಾಪ. ಪ್ರಗತಿ ನೀನೇ ತಿನ್ಬೇಕು, ಅಲ್ಲಿ ಮಡಿಕೊಂತೀನಿ. ಸೌತೆಕಾಯಿ ಕೊಟ್ಬಿಡು ಅಮ್ಮಂಗೆ ಹೇಳು, ಪವಿತ್ರಂಗೆ ಹೇಳು. ನನ್ನ ತಂಗಿ, ನಮ್ಮಮ್ಮ, ಪ್ರಗತಿ, ಪ್ರೀತಮ್ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಹೊರಟಿದ್ದೆಲ್ಲ ವಿಡಿಯೋ ಇತ್ತು, ಸ್ವಲ್ಪ ಕ್ಲಿಪ್ ಮಧ್ಯ ಮಿಸ್ ಆಗಿಬಿಟ್ಟಿದೆ. ಅದು ಸ್ಟೋರೇ ಆಗಿಲ್ಲ ಫೋನಲ್ಲಿ. ಈಗ ನೋಡ್ತಾ ಇದ್ದೀನಿ ಅದು ಮಿಸ್ ಆಗಿದೆ. ಅವ್ರು ಹೋಗುವಾಗ ವಿಡಿಯೋ ಮಾಡಿದ್ದು ಮಿಸ್ ಆಗಿಬಿಟ್ಟಿದೆ ವಿಡಿಯೋ. ಹಬ್ಬದ್ದು ಹಂಗೆ ಆಯಿತು. ಹಬ್ಬದ ಫುಲ್ ರೆಕಾರ್ಡ್ ಮಾಡಿದ್ದೆ, ಅದು ವಿಡಿಯೋ ಕ್ಲಿಪ್ ಸೇವ್ ಆಗೇ ಇಲ್ಲ ನನ್ನ ಫೋನಲ್ಲಿ. ಆಮೇಲೆ ಎಡಿಟ್ ಮಾಡೋಣ ನೋಡೋಣ ಅಂತ ವಾಪಸ್ ಇದು ಮಾಡ್ತಾಯಿದ್ದೀನಿ. ನಾನು ನೋಡಿಕೊಂಡೇ ಇಲ್ಲ ಮುಂಚೆಗೇ ವಿಡಿಯೋ. ಅದು ರೆಕಾರ್ಡ್ ಆಗ್ತಾ ಇದ್ದಿದ್ದೆಲ್ಲ ನೋಡ್ಕೊಂಡಿದ್ದೆ. ಎಷ್ಟು ಕ್ಲಿಪ್ ಗೊತ್ತಾ, ಎಲ್ಲ ಮಿಸ್ ಆಗಿಬಿಟ್ಟಿದೆ, ಎಲ್ಲ ಹೋಗ್ಬಿಟ್ಟಿದೆ, ಸ್ಟೋರ್ ಆಗಿಲ್ಲ. ಸೊ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ, ಸಾರಿ. ಹ್ಯಾಪಿ ಯುಗಾದಿ ಎಲ್ರಿಗೂ. ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಜೀವನದಲ್ಲಿ ಹೊಸ ನ್ಯೂಸು, ಹೊಸದಾಗಿರಲಿ ಜೀವನ ಹೊಸ ವರ್ಷದಿಂದ ಅಂತ ನಾನು ಮನಸ್ಫೂರ್ತಿಯಾಗಿ ವಿಶ್ ಮಾಡ್ತಾಯಿದ್ದೀನಿ. ಎಲ್ಲ ವ್ಯೂವರ್ಸ್ಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ಅಷ್ಟೇ. ಅವ್ರು ಹೊರಟ್ರು, ಖುಷಿ ಕಡಿಮೆ ಆಯಿತು. ಅವ್ರಿರೋವರೆಗೂ ಖುಷಿಯಾಗಿದ್ದೆ. ಹೆಂಗೋ ಹೊರಟ್ರು, ಸೇಫಾಗಿ ಹೋಗಿ ಮನೆಗೆ ರೀಚ್ ಆಗಿ ನನಗೊಂದು ಕಾಲ್ ಮಾಡ್ತಾರೆ, ಹೋದ್ವಿ ಅಂತ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ದೆ. ಅದೊಂದು ಸ್ವಲ್ಪ ಕ್ಲಿಪ್ಪು ಮಿಸ್ ಆಯಿತು, ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು. ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಅವ್ರು ಬಂದಿದ್ದು ನಮ್ಮ ಮನೆಗೆ ಸಖತ್ ಖುಷಿ ಆಯಿತು. ಈ ಮನೆ ಆಲುಕ್ಸೋ ದಿನ ಬಂದಿದ್ರು ಅವರಿಬ್ಬರು. ಅವತ್ತು ಬಂದಿದ್ದು ಇವತ್ತು ಬಂದಿದ್ದಾರೆ ನಮ್ಮಮ್ಮ, ನನ್ನ ತಂಗಿ, ಪ್ರಗತಿನೂ ಅಷ್ಟೇ, ಪ್ರೀತಮೂ ಅಷ್ಟೇ. ಇವತ್ತು ಬಂದಿದ್ದಾರೆ. ಎಷ್ಟು 4 months ಆಗ್ತಾ ಬರ್ತೈತೆ. ಜನವರಿ, ಫೆಬ್ರವರಿ, ಮಾರ್ಚ್, 4 months ಆಗ್ತಾ ಬರ್ತೈತೆ ಅವ್ರು ಬಂದು. ನಾನೊಂದು ಟೈಮ್ ಹೋಗಿದ್ದೆ ಅಷ್ಟೇ ಅವ್ರ ಮನೆಗೆ, ಪ್ರಗತಿ ಡ್ಯಾನ್ಸ್ ಇದ್ದಾಗ. ಅವತ್ತೇ ನಮ್ಮ ಅಮ್ಮರ ಮನೆಗೆ ಹೋಗ್ಬಿಟ್ಟು ಬಂದಿದ್ದು. ತುಂಬ ದಿನವೇ ಆಗಿತ್ತು ನೋಡಿ. ನನಗಂತೂ ಹೆಂಗೋ ಹಬ್ಬ ಹೊಸ ಫುಲ್ ಖುಷಿಯಾಗಿದ್ದೀನಿ ಯುಗಾದಿ ಹಬ್ಬಕ್ಕೆ ಅವ್ರನ್ನ ನೋಡಿ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೂ ಖುಷಿಯಾಗಿದ್ದೆ. ಥ್ಯಾಂಕ್ ಯು ಸೋ ಮಚ್ ಪವಿತ್ರ ಮತ್ತು ನಮ್ಮಮ್ಮಂಗೆ ನನ್ನ ಡೇನ ಹ್ಯಾಪಿಯಾಗಿಟ್ಟಿದ್ದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತು
ಈ ವಿಡಿಯೋ ಇಷ್ಟ ಆದರೆ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾಳೆನಾದರೂ ಬಂದಿದ್ದಿದ್ರೆ ಹೆಂಗೋ ನಾನ್ ವೆಜ್ ಮಾಡ್ಬೋದಿತ್ತು. ಇವತ್ತು ಮಂಡೇ, ನಾನ್ ವೆಜ್ಜು ಮಾಡೋಂಗಿಲ್ಲ. ಹಬ್ಬಕ್ಕೆ ಅಂತ ಮಾಡಿದ್ದು ಒಬ್ಬಟ್ಟು, ನಾನು ಅದನ್ನೇ ಊಟ ಮಾಡ್ಕೊಂಡು ಹೋದರು. ಏನೂ ಎಕ್ಸ್ಟ್ರಾ ಅಂತ ಅವ್ರಿಗೆ ಅಂತ ಮಾಡೋಕ್ಕೆ ಆಗಲಿಲ್ಲ. ಒಬ್ಬಟ್ಟು ಸಾಂಬಾರು, ಕಾಳು ಗೊಜ್ಜು ಅದೆಲ್ಲ ಇತ್ತು. ಅದೇ ಸಾಕು, ಏನು ಮಾಡಬೇಡ ಅಂತ ಏನು ಮಾಡೋಕ್ಕೆ ಬಿಟ್ಟಿಲ್ಲ. ಎಕ್ಸ್ಟ್ರಾ ಬೋಂಡ ಒಂದು ಮಾಡಿದ್ದೆ ಅಷ್ಟೇ. ಅವ್ರಿಗೆ ಅಂತ ಏನೂ ಮಾಡೋಕ್ಕೂ ಆಗಲಿಲ್ಲ ಬಂದಿದ್ದಕ್ಕೆ, ಅದೊಂದು ಬೇಜಾರಿದೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಏನಾದರೂ ಮಾಡಿಕೊಡ್ತೀನಿ. ನಾಳೆ ಬನ್ನಿ, ಮಂಗಳವಾರ. ಹೆಂಗೋ ನಾನ್ ವೆಜ್ ಮಾಡಬೇಕಲ್ವಾ, ಸೋಮವಾರ ಮಾಡೋಂಗಿಲ್ಲ ಅಂತ ಎಷ್ಟು ಹೇಳಿದ್ರು. ಪ್ರೀತಮ್ದು ಅಡ್ಮಿಷನ್ ಇತ್ತು ಸ್ಕೂಲ್, ಅದಕ್ಕೋಸ್ಕರ ಅವರು ಅಲ್ಲಿಗೆ ಹೋಗಲೇಬೇಕು ಅಕ್ಕ, ಅಡ್ಮಿಷನ್ ಮಾಡಿಸ್ಬೇಕು, ಅವ್ರು ಟೈಮ್ ಹೇಳಿದ ದಿನನೇ ಮಾಡಿಸ್ಬೇಕು ಅಂತ ಹೋದರು. ಅದೊಂದು ಫೀಲ್ ಇದೆ. ಎಲ್ಲ ಒಟ್ಟಿಗೆ ಬಂದುಬಿಡ್ತಲ್ಲ, ಹೋಗಲಿ ಬಿಡಿ, ಪರವಾಗಿಲ್ಲ, ಇರೋದ್ರಲ್ಲೇ ಖುಷಿ ಪಡೋದು. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ.